Hello friends, welcome to my YouTube channel. I hope you all are doing well. So today in this video, ಇವತ್ತಿನ ವಿಡಿಯೋ ಒಳಗ ನಾವು UPSC CSAT ಅದ್ರಾಗೂ ಪರ್ಟಿಕ್ಯುಲರ್ ಆಗಿ ರೀಡಿಂಗ್ ಕಾಂಪ್ರಹೆನ್ಷನ್ ಬಗ್ಗೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ನ ಮಾಡ್ಕೊಂಡು ಹೋಗೋಣ. ಯಾವ ತರ ರೀಡಿಂಗ್ ಕಾಂಪ್ರಹೆನ್ಷನ್ ನ ನಾವು ಟ್ಯಾಕಲ್ ಮಾಡಬಹುದು UPSC CSAT ನ ಕ್ಲಿಯರ್ ಮಾಡ್ಲಿಕ್ಕೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಒಳಗ ಡಿಸ್ಕಷನ್ ನ ಮಾಡೋಣ. ಸೊ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. UPSC CSAT ಪೇಪರ್ ಬಗ್ಗೆ ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತೈತೆ ಅನ್ಕೋತೀನಿ. ಪೇಪರ್ 2 ಕ್ವಾಲಿಫೈಯಿಂಗ್ ನೇಚರ್ ಒಳಗಿರ್ತದ. ಬಟ್ ಲಾಸ್ಟ್ ಇಯರ್ ಒಂದು ಟ್ರೆಂಡ್ ನೋಡಿದಾಗಿಂದ ವಿದ್ಯಾರ್ಥಿಗಳು ಸ್ವಲ್ಪ ಹೆದರಾತಾರ ಜಾಸ್ತಿ ಒಂದು ಯಾವ ತರ CSAT ನ ಕ್ಲಿಯರ್ ಮಾಡೋದು ಅಂತ ಹೇಳಿ. ಸೊ ಇಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ರೀಡಿಂಗ್ ಕಾಂಪ್ರಹೆನ್ಷನ್ ಏನಿರ್ತೈತಲ್ಲ 25ರಿಂದ 30 ಕ್ವಶನ್ಗಳು ಡೆಫಿನೆಟ್ಲಿ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಬರ್ತಾವ. ಸೊ ನೀವು ಏನಾರ ರೀಡಿಂಗ್ ಕಾಂಪ್ರಹೆನ್ಷನ್ ಏನಾರ 100% ಪ್ರಿಪೇರ್ ಆಗಿದ್ರಿ ಅಂತಂದ್ರೆ ನೀವು ಪಕ್ಕ ಅಲ್ಲೇ ನನ್ನ ಕಟ್ ಆಫ್ ನ ಕ್ಲಿಯರ್ ಮಾಡ್ತೀರಿ. ಅಂಡ್ ಕಂಪೇರ್ ಟು ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಕಂಪೇರ್ ಮಾಡಿದಾಗ ಒಂದ್ ರೀಡಿಂಗ್ ಕಾಂಪ್ರಹೆನ್ಷನ್ ಒಳಗಿಂದ ನೀವು ಸ್ಕೋರ್ ನ ಜಾಸ್ತಿ ಮಾಡಬಹುದು. ಒಂದ್ ಸ್ವಲ್ಪ ಈಸಿ ಐತಿ ಕಂಪೇರ್ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ ಜೊತೆ ಮಾಡಿದಾಗ. ಸೊ ಹಂಗಾದ್ರೆ ಯಾವ ತರ ರೀಡಿಂಗ್ ಕಾಂಪ್ರಿಹೆನ್ಷನ್ ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡತ್ತೀವಿ. ಈಗ ನಿಮ್ದೇನಾರ ಕ್ವಾಂಟ್ ಆಪ್ಟಿಟ್ಯೂಡ್ ಏನಾರ ನಿಮ್ದು ಬಹಳನ ವೀಕ್ ಐತಿ ಅನ್ನೋ ಟೈಮ್ ಕಡಿಮೆ ಇದ್ದಂತ ಟೈಮ್ ಒಳಗ ನೀವು ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಜಾಸ್ತಿ ವರ್ಕ್ ಮಾಡ್ರಿ. ಜೊತೆಗೆ ರೀಸನಿಂಗ್ ಅನ್ನು ಫೋಕಸ್ ಕೊಡ್ರಿ. ಯಾವಾಗನು ನೀವ ಈಗ CSAT ಪ್ರಿಪರೇಷನ್ ಆಗತ್ತೀರಿ ಅಂತಂದಾಗ ಆಪ್ಟಿಟ್ಯೂಡ್ ರೀಸನಿಂಗ್ ಕಾಂಪ್ರಹೆನ್ಷನ್ 3 ಇದ್ದಾಗ ಅಟ್ ಲೀಸ್ಟ್ 2 ಸೆಕ್ಷನ್ ಮೇಲಾರ ನೀವು ಚಲೋ ತಮ್ಗೆ ವರ್ಕ್ ಮಾಡಿರ್ಬೇಕು. ಬರೀ ಒಂದನ್ನ ಟ್ರಸ್ಟ್ ಮಾಡ್ಕೊಂಡು 100% ಹೋಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಂದೊಂದ್ಸಲ ಪೂರ್ತಿ ರೀಡಿಂಗ್ ಕಾಂಪ್ರಹೆನ್ಷನ್ ಕ್ವಶನ್ಸ್ ಪೂರಾ ಲೆಸ್ ಆಗ್ಬೋದು, ಅಥವಾ ರೀಸನಿಂಗ್ ಟ್ರಸ್ಟ್ ಮಾಡ್ಕೊಂಡು ಹೋಗಿರಿ ಅಂದ್ರೆ ರೀಸನಿಂಗ್ ಮೇಲೆ ಬರೀ ಒಂದು 10 ಕ್ವಶನ್ಸ್ ಬಂದ್ರೆ ಏನ್ ಮಾಡೋದು. ಹಿಂಗಾಗಿ ಅಟ್ ಲೀಸ್ಟ್ 2 ಸೆಕ್ಷನ್ ಆದ್ರೂ ನೀವು ಸ್ಟ್ರಾಂಗ್ ಮಾಡ್ಕೊಂಡನ ಒಂದು ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ಬೇಕಾಗ್ತದ. ಪರ್ಟಿಕ್ಯುಲರ್ ಆಗಿ ಇವತ್ತು ನಾವು ರೀಸನಿಂಗ್ ಕಾಂಪ್ರಹೆನ್ಷನ್ ಮೇಲೆ ಡಿಸ್ಕಷನ್ ಮಾಡಾಕತ್ತೇವಿ. ಫಸ್ಟ್ ಕೆಲಸ ಏನ್ ಮಾಡ್ಬೇಕಂತಂದ್ರ ನೀವು ಫುಲ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿರ್ಬೇಕು. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಟೆಸ್ಟ್ ಸೀರೀಸ್ ನ ನೀವು ಜಾಯಿನ್ ಆಗ್ಲೇಬೇಕು. ಒಂದ್ 2-3 ಟೆಸ್ಟ್ ನ ಸಾಲ್ವ್ ಮಾಡಬೇಕು. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಬೇಕು. ಸೆಕೆಂಡ್ ಥಿಂಗ್, ನೀವು ಯಾವಾಗ ಒಂದು ಪ್ಯಾರಾಗ್ರಾಫ್ ನ ಒಂದು ಪ್ಯಾಸೇಜ್ ನ ಓದ್ತಿರ್ಲ ಅವಾಗ ಅದನ್ನ ಪೂರ್ತಿ ಅರ್ಥ ಮಾಡ್ಕೊಂಡ ಅದ್ರ ಸಮರಿ ಒಂದ್ಸಲ ನೀವು ನಿಮಗ್ ನೀವ ಹೇಳ್ಕೋಬೇಕು. ಓಕೆ, ಈ ಆಥರ್ ಈ ಪ್ಯಾಸೇಜ್ ಒಳಗ್ ಏನ್ ಕೊಟ್ಟಾರು, ಏನ್ ಹೇಳಕ್ ಹೊಂಟಾರು, ಇದ್ರ ಥೀಮ್ ಏನ, ಇದ್ರ ಮೇನ್ ಕ್ರಕ್ಸ್ ಏನ, ವಾಟ್ ಈಸ್ ದ ಥೀಮ್ ಆಫ್ ದಿಸ್ ಪ್ಯಾಸೇಜ್, ಎಕ್ಸಾಕ್ಟ್ಲಿ ಏನ್ ಹೇಳಕ್ ಹೊಂಟಾರು ಆಥರ್, ಈ ಪ್ಯಾಸೇಜ್ ಮೀನಿಂಗ್ ಏನ, ಇದನ್ನ ನೀವ ಫಸ್ಟ್ ನಿಮಗ್ ನೀವ ಅರ್ಥ ಮಾಡ್ಕೋಬೇಕು. ಫಸ್ಟ್ ಪಾಯಿಂಟ್. ಯಾಕೀಗ ಹೇಳಕತ್ತೇನಂದ್ರೆ ನಾವು ಬಹಳಷ್ಟು ಜನ ವಿದ್ಯಾರ್ಥಿಗಳು ಎಲ್ಲಿ ತಪ್ಪು ಮಾಡ್ತಾರಂದ್ರೆ ಪ್ಯಾಸೇಜ್ ಇರ್ತೈತಿ, ಅಲ್ಲೇ ಕ್ವಶನ್ಸ್ ಇರ್ತಾವಂದ್ರೆ ಪ್ಯಾಸೇಜ್ ಒಳಗ ಆನ್ಸರ್ ಇರ್ತದ. ಸೊ ಇಲ್ಲಿ ಪ್ಯಾಸೇಜ್ ಒಳಗೆ ಏನ್ ಕ್ವಶನ್ ಇರ್ತೈತಲ್ಲ ಆ ಕೀವರ್ಡ್ ಏನಾರ ನಿಮಗ್ ಪ್ಯಾರಾಗ್ರಾಫ್ ದಾಗ ಸಿಕ್ಕ್ರ ಮುಗಿತಾ ಅದ ಆನ್ಸರ್ ಟೇಕ್ ಮಾಡ್ಬರೋದು. ಇಲ್ಲಿ UPSC ಒಳಗ್ ಪರ್ಟಿಕ್ಯುಲರ್ಲಿ ಇದು ವರ್ಕ್ ಆಗಂಗಿಲ್ಲ. ಈಗ ಏನಾರ ನೀವ ರೀಡಿಂಗ್ ಕಾಂಪ್ರಹೆನ್ಷನ್ ಕ್ಲಿಯರ್ ಮಾಡಬೇಕು, ಅಷ್ಟು ಕ್ವಶನ್ಸ್ ಅಟ್ ಲೀಸ್ಟ್ 25 ಒಳಗ್ 20 ಅರ ನಿಮಗ್ ಕರೆಕ್ಟ್ ಆಗ್ಬೇಕು ಅಂತಂದ್ರ ಇಲ್ಲಿ ನೀವು ಬಹಳ ಏನು ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ 2 ಥಿಂಗ್ ನ ಮಾಡ್ಬೇಕು. ಒಂದು ಪ್ರಾಕ್ಟೀಸ್ ಮಾಡಬೇಕು ಪ್ರಿವಿಯಸ್ ಇಯರ್ ಕ್ವಶನ್ಸ್ ನ ಮತ್ತೆ ಟೆಸ್ಟ್ ನ. ಸೆಕೆಂಡ್ ಥಿಂಗ್, ಕ್ವಶನ್ ಪೇಪರ್ ನ ಅರ್ಥ ಮಾಡ್ಕೋಬೇಕು, ಕ್ವಶನ್ಸ್ ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಕ್ವಶನ್ಸ್ ಒಳಗೆ ಒಂದಷ್ಟು ವರ್ಡ್ಸ್ ಹಿಂಗಿರ್ತಾವಲ್ಲ, ನೆಗೆಟಿವ್ ಸ್ಟೇಟ್ಮೆಂಟ್, ಪಾಸಿಟಿವ್ ಸ್ಟೇಟ್ಮೆಂಟ್, ಕ್ರಸ್ಟ್ ಏನೈತಿ, ಇಂಪ್ಲೈಡ್, ಈ ತರ ಬಹಳಷ್ಟು ವರ್ಡ್ ಬರ್ತಾವಲ್ಲ, ಅದರ ಮೀನಿಂಗ್ ಗಳನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಸಾಕ ನೀವು ಆರಾಮಾಗಿ ರೀಡಿಂಗ್ ಕಾಂಪ್ರಹೆನ್ಷನ್ ನ ಕ್ಲಿಯರ್ ಮಾಡ್ತೀರಿ. ಜೊತೆಗೆ ಒಂದಷ್ಟು ಪ್ಯಾಸೇಜ್ ಬಹಳನ ಈಸಿ ಇರ್ತಾವು. ಆ ಈಸಿ ಪ್ಯಾಸೇಜ್ ಯಾವ, ಈಸಿ ಕ್ವಶನ್ ಯಾವ್ದ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಬಿಕಾಸ್ ಎಲ್ಲಾ ಪ್ಯಾರಾಗ್ರಾಫ್ ಹಿಡ್ಕೊಂಡ ಬಹಳ ಟೈಮ್ ವೇಸ್ಟ್ ಮಾಡಬಾರ್ದು. ಒಂದಷ್ಟು ಬಹಳ ಡಿಫಿಕಲ್ಟ್ ಇರ್ತಾವ, ಅದನ್ನ ನೀವು ಎಷ್ಟು ಟೈಮ್ ಹಾಕಿರನು ಅದರ ಆನ್ಸರ್ ಕರೆಕ್ಟ್ ಬರ್ತಿರಂಗಿಲ್ಲ. ಅಷ್ಟು ಡಿಫಿಕಲ್ಟ್ ಒಂದಷ್ಟು ಪ್ಯಾಸೇಜ್ ಇರ್ತಾವಲ್ಲ ಅದನ್ನ ಬಿಟ್ಟು ಬಿಡೋದು, ಅಂದ್ರೆ ಎಂಡಿಗೆ ಇಟ್ಕೊಳ್ಳೋದು, ಟೈಮ್ ಸಿಕ್ಕರೆ ಎಂಡಿಗೆ ಸಾಲ್ವ್ ಮಾಡೋದು. ಸೊ ಮೈನ್ ಈಸಿ ಯಾವ ಪ್ಯಾಸೇಜ್ ಅದಾವಲ್ಲ ಅದನ್ನ ಅರ್ಥ ಮಾಡ್ಕೊಂಡ್ ಕಸ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ರಿ. ಸೊ ಒಂದಷ್ಟು ನಾನ್ ನಿಮ್ ಜೊತೆ ಶೇರ್ ಮಾಡ್ಕೋತೇನೆ ಕೀವರ್ಡ್ಸ್ ಯಾವ್ಯಾವ ಇಂಪಾರ್ಟೆಂಟ್ ಅದಾವ ಅಂತ ಹೇಳಿ ಕಸ. ಸೊ ಇಂಪ್ಲೈಡ್ ಅಂತ ಹೇಳಿ ಒಂದು ವರ್ಡ್ ಬಂದಿರ್ತದ ನಿಮ್ಮ ಕ್ವಶನ್ ಒಳಗೆ. ಇಂಪ್ಲೈಡ್ ಅಂತ ಒಂದು ವರ್ಡ್ ಬಂತಂದ್ರ ಇಂಪ್ಲೈಡ್ ಅಂತ ಹೇಳಿ ವರ್ಡ್ ಬಂದಿರ್ತದ. ಇಂಪ್ಲೈಡ್ ವರ್ಡ್ ಬಂದಾಗ ಏನ್ ಅದರದ ಮೀನಿಂಗ್ ಅಂತಂದ್ರ ಡೈರೆಕ್ಟ್ ಆಗಿ ಅದರ ಆನ್ಸರ್ ನಿಮಗೆ ಪ್ಯಾರಾಗ್ರಾಫ್ ಒಳಗೆ ಎಲ್ಲೂ ಸಿಗಂಗಿಲ್ಲ. ಬಟ್ ಆಥರ್ ಅದನ್ನ ಇಂಡೈರೆಕ್ಟ್ ವೇ ಒಳಗ ಎಕ್ಸ್ಪ್ರೆಸ್ ಮಾಡಿರ್ತಾರು. ಆ ತರ ಏನಾರ ಸ್ಟೇಟ್ಮೆಂಟ್ ಇತ್ತಂದ್ರ ಅಲ್ಲಿ ಇಂಪ್ಲೈಡ್ ಅಂತ ವರ್ಡ್ ಬಂದಿರ್ತದ. ಇಂಪ್ಲೈಡ್ ವರ್ಡ್ ಬಂತಂದ್ರ ಆ ಪ್ಯಾರಾಗ್ರಾಫ್ ಒಳಗ ಡೈರೆಕ್ಟ್ ಆನ್ಸರ್ ಇರಂಗಿಲ್ಲ. ಸೊ ನೀವು ಅದರದೊಂದು ಇಂಡೈರೆಕ್ಟ್ ವೇ ಒಳಗ ಅದ್ರದ್ದು ಆನ್ಸರ್ ಏನೈತಿ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಂತಂದ್ರ ಆಥರ್ ಏನ್ ಹೇಳ್ತಿರ್ತಾನು ಒಂದು ಪ್ಯಾರಾಗ್ರಾಫ್ ಒಳಗಂತಂದ್ರ ಟೊಬ್ಯಾಕೋ ಬಗ್ಗೆ, ತಂಬಾಕು ಸೇವನೆ ಬಗ್ಗೆ ಎಲ್ಲಾ ಹೇಳಿರ್ತಾರ ಒಂದ್ ಪ್ಯಾರಾಗ್ರಾಫ್ ಒಳಗ. ಬಟ್ ಅಲ್ಲಿ ಎಲ್ಲೂ ಮೆನ್ಷನ್ ಮಾಡಿರಂಗಿಲ್ಲ ತಂಬಾಕಿಂದ
ಹೆಲ್ತ್ ಹಾಳಾಗ್ತೈತಿ ಅಂತ ಹೇಳ್ಕಸ ಎಲ್ಲೂ ಒಂದು ಸೆಂಟೆನ್ಸ್ ಪ್ಯಾರಾಗ್ರಾಫ್ ಒಳಗೆ ಬಂದಿರಂಗಿಲ್ಲ. ಬಟ್ ಯಾವಾಗ ಇಂಪ್ಲೈಡ್ ಅಂತ ವರ್ಡ್ ಅವ್ರ ಕೊಟ್ಟಿರ್ತಾರಲ್ಲ ಕ್ವಶನ್ ಒಳಗ, ಆ ಟೈಮ್ ಒಳಗ ನೀವ ಇಂಡೈರೆಕ್ಟ್ ವೇ ಒಳಗ ಆಥರ್ ಇದನ್ನ ಹೇಳಾಕ್ ಹೊಂಟಾರು, ಎಸ್ ಇದರಿಂದ ಹೆಲ್ತ್ ಇಶ್ಯೂ ಆಗ್ತೈತಿ, ಸ್ಟೇಟ್ಮೆಂಟ್ ಒಳಗ ತಂಬಾಕು ಸೇವನೆಯಿಂದ ಹೆಲ್ತ್ ಇಶ್ಯೂ ಆಗ್ತೈತಿ ಅಂತಂದ್ರ ಅವಾಗ ಅದನ್ನ ನೀವು ಕರೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ ಅಲ್ಲಿ ಇಂಪ್ಲೈಡ್ ಬರುದ್ಲೆ ಕ್ರಕ್ಸ್ ಬ್ಯಾರೆ ಏನಾರ ವರ್ಡ್ ಬಂದಿತ್ತಂತಂದ್ರ ಅವಾಗ ನೀವ್ ಏನಾರ ಇಂಡೈರೆಕ್ಟ್ ಇಲ್ದೇ ಇರೋದನ್ನು ನೀವ್ ಇಮ್ಯಾಜಿನ್ ಮಾಡಿ, ನೀವ್ ಥಿಂಕ್ ಮಾಡಿ ಇದು ಸೊಸೈಟಿಗೆ ಒಳ್ಳೇದದ, ಇದು ಹೆಲ್ತಿಗೆ ಒಳ್ಳೇದದ ಅಂತ ಹೇಳ್ಕಾಸ ಏನಾರ ಸೆಲೆಕ್ಟ್ ಮಾಡ್ರಿ ಅಂತಂದ್ರೆ ಅದು ಡೆಫಿನೆಟ್ಲಿ ರಾಂಗ್ ಆಗ್ತದ. ಸೊ ಪ್ಯಾಸೇಜಸ್ ಈಸಿ ಅದಾವು. ಕ್ವಶನ್ ಒಳಗ ಅವ್ರ ಟ್ವಿಸ್ಟ್ ಮಾಡಿರ್ತಾರ, ಅದು ಜಸ್ಟ್ ಒಂದೊಂದು ವರ್ಡ್ ಒಳಗ ಆ ವರ್ಡ್ ಅದ ಪ್ರತಿಯೊಂದು ಮೀನಿಂಗ್ ನಿಮಗ್ ಬರ್ಬೇಕಂದ್ರೆ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಬೇಕಾಗ್ತದ. ಸೊ ಕ್ರಕ್ಸ್, ವಾಟ್ ಈಸ್ ದ ಕ್ರಕ್ಸ್ ಆಫ್ ದಿಸ್ ಪ್ಯಾಸೇಜ್ ಅಂತ ಕೇಳ್ತಾರ. ಕ್ರಕ್ಸ್ ಅಂತಂದ್ರೆ ಏನ? ಮೇನ್ ಥೀಮ್ ಆಫ್ ದಿ ಪ್ಯಾಸೇಜ್, ಕ್ರಿಟಿಕಲ್ ಮೆಸೇಜ್ ಆರ್ ಸೆಂಟ್ರಲ್ ಐಡಿಯಾ ಆಫ್ ದಿ ಪ್ಯಾಸೇಜ್. ಅಂದ್ರೆ ಈಗ ಒಂದು ಪ್ಯಾರಾಗ್ರಾಫ್ ದ ಮೇನ್ ಥೀಮ್ ಏನೈತಿ, ಏನ್ ಹೇಳಾಕ್ ಹೊಂಟಾನ ಆಥರ, ಏನ್ ಸೆಂಟ್ರಲ್ ಐಡಿಯಾ ಏನೈತಿ ಆ ಪ್ಯಾಸೇಜ್ ಇದ್ದ, ಕ್ರಿಟಿಕಲ್ ಮೆಸೇಜ್ ಏನ್ ಕೊಡತಾರ ಪ್ಯಾರಾಗ್ರಾಫ್ ಇಂದ ನಮಗ್ ಏನ್ ಸಿಗಾತೈತಿ, ಮೇನ್ ಥೀಮ್ ಏನೈತ್ಲಾ ಅದನ್ನ ಅರ್ಥ ಮಾಡ್ಕೊಬೇಕು, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದಕ್ಕೂ ಕ್ರಕ್ಸ್ ಅಂತಾರ. ಇಂಪ್ಲೈಡ್ ಬಂತಂದ್ರ ಡೈರೆಕ್ಟ್ಲಿ ಪ್ಯಾಸೇಜ್ ಒಳಗ ಮೆನ್ಷನ್ ಇರಂಗಿಲ್ಲ, ಇಂಡೈರೆಕ್ಟ್ ಒಳಗ ನೀವು ಅದನ್ನ ಅಸಂಪ್ಷನ್ ಮಾಡಿ ಕಸ ಥಿಂಕ್ ಮಾಡ್ಬೇಕು. ಸೊ ಎರಡು ವರ್ಡ್ಸ್ ಕೀವರ್ಡ್ಸ್ ಕ್ಲಿಯರ್ ಆಗ್ಯಾವ ಅನ್ಕೋತೇನೆ, ಐ ಹೋಪ್. ಸೊ ಇನ್ಫರೆನ್ಸ್ ಅಂದ್ರ ಲಾಜಿಕಲ್ ಆಗಿ ಅನಲೈಸ್ ಮಾಡಬೇಕು. ಲಾಜಿಕಲ್ ಅನಲೈಸ್, ಅಸಂಪ್ಷನ್ ಲಾಜಿಕಲ್ ಆಗಿ ಮಾಡೋದಕ್ಕ ಇನ್ಫರೆನ್ಸ್ ಅಂತಾರು. ಅಂಡ್ ದೆನ್ ಅಸಂಪ್ಷನ್ ಬಗ್ಗೆ ನಿಮಗ್ ಗೊತ್ತೈತಿ, ಅಸಂಪ್ಷನ್ ಮಾಡೋದು, ಊಹೆ ಮಾಡೋದು, ಥಿಂಕ್ ಮಾಡೋದಕ್ಕ ಅಸಂಪ್ಷನ್ ಅಂತಾರು. ಅಂಡ್ ಇಂಪ್ಲಿಕೇಶನ್, ಇಂಪ್ಲೈ ಅಂತ ಬಂತಂದ್ರ ಇಂಡೈರೆಕ್ಟ್ ಮೀನಿಂಗ್. ಸೊ ಇಲ್ಲಿ ಕೊರಲರಿ ಅಂತ ಹೇಳಿ ಇನ್ನೊಂದು ವರ್ಡ್ ಅದ, COROLLARY. ಇದೇನಂದ್ರ ಆಲ್ರೆಡಿ ಪ್ರೂವನ್ ಇರ್ತದ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಂತಂದ್ರೆ ನನಗೆ ನನ್ನ ಇಂಗ್ಲಿಷ್ ವೀಕ್ ಐತಿ, ಸೊ ನಾ ಇಂಗ್ಲಿಷ್ ಮೇಲೆ ವರ್ಕ್ ಮಾಡ್ಬೇಕು, ಈ ತರ ಏನಾರ ಸ್ಟೇಟ್ಮೆಂಟ್ ಬಂದಿದ್ದು ಅಂತಂದ್ರೆ ಅದು ಪ್ಯಾರಾ ಒಳಗೆ ಇರಂಗಿಲ್ಲ, ಆಲ್ರೆಡಿ ಪ್ರೂವನ್ ಇರ್ತೈತಲ್ಲ. ಆ ತರ ಬಂದಾಗ ಕೊರ್ಲರಿ ಅಂತ ಅವ್ರು ವರ್ಡ್ ಯೂಸ್ ಮಾಡಿರ್ತಾರೋ. ಸೊ ಇವೆಲ್ಲ ನಿಮ್ಮ ವರ್ಡ್ಸ್ ಗಳು ನಿಮಗೆ ಮೀನಿಂಗ್ ಇನ್ ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಬೇಕು. ಎಕ್ಸಾಕ್ಟ್ಲಿ ನೀವು ಈ ತರ ವರ್ಡ್ಸ್ ಬಂದಾಗ ಅದನ್ನ ನೀವು ಆನ್ಸರ್ ಮಾಡಬೇಕು ಅಂತಂದ್ರ ಇಟ್ಸ್ ಓನ್ಲಿ ಪಾಸಿಬಲ್ ವೆನ್ ಯು ಸಾಲ್ವ್ ದಿ ಕ್ವಶನ್ ಪೇಪರ್ಸ್. ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ ನಿಮಗೆ ಇವೆಲ್ಲ ಅಷ್ಟು ಈಸಿ ನಮ್ಗೆ ಅರ್ಥ ಆಗಕ್ ಪಾಸಿಬಲ್. ಇನ್ನ ಆರ್ಗ್ಯೂ ಅಂತಂದ್ರೆ ನೀವು ಸಪೋರ್ಟ್ ಮಾಡ್ಬೇಕು ಸ್ಟೇಟ್ಮೆಂಟ್ ನ, ಅದಕ್ಕೆ ಆರ್ಗ್ಯೂ ಅಂತಾರ. ಈ ತರ ಇನ್ನೂ ಬಹಳಷ್ಟು ಕೀವರ್ಡ್ಸ್ ನೀವೇನಾರ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಾಕತ್ರಿ ಅಂತಂದ್ರೆ ನಿಮಗ ಸಿಗ್ತಾವ. ಸೊ ರೀಡಿಂಗ್ ಕಾಂಪ್ರಹೆನ್ಷನ್ ಈಸಿ ಅದ ಅಂಡ್ ಸ್ಮಾರ್ಟ್ ವೇ ಒಳಗ ನೀವು ಆ ವರ್ಡ್ಸ್ ಮೀನಿಂಗ್ ನ ಅರ್ಥ ಮಾಡ್ಕೋಬೇಕು. ಅಂಡ್ ಸೆಲೆಕ್ಟ್ ಪ್ಯಾಸೇಜ್ ನ ಏನ್ ಸೆಲೆಕ್ಟ್ ಮಾಡ್ಕೋತಿರಲ್ಲ ಕರೆಕ್ಟ್ ಕ್ವಶನ್ ನ ಸೆಲೆಕ್ಟ್ ಮಾಡ್ಕೋದನ್ನ ಕಲಿಬೇಕು. ಅಂಡ್ ಟೆಸ್ಟ್ ಸೀರೀಸ್ ನ ಜಾಯಿನ್ ಆಗ್ರಿ, ಇಲ್ಲಂತಂದ್ರ ಫ್ರೀ ಟೆಸ್ಟ್ ಸೀರೀಸ್ ಅನ್ನು ಒಂದು ಸಿಗ್ತಾವ್ ನಿಮ್ಗ, ಮಾಕ್ ಟೆಸ್ಟ್ ಗಳು, ಅದನ್ನ ಅಟೆಂಡ್ ಆಗ್ರಿ. ಏನೂ ಆಗ್ಲಿಲ್ಲ ಅಂತಂದ್ರೂ UPSC ವೆಬ್ಸೈಟ್ ಒಳಗ ನಿಮಗ ಫ್ರೀ ಆಗಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಸಿಗ್ತಾವ, ಡೌನ್ಲೋಡ್ ಮಾಡ್ರಿ ಅಂಡ್ ಸಾಲ್ವ್ ಮಾಡ್ರಿ. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗತ್ತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.